ಆಲ್ರೈಟ್ ಗೈಸ್, ಇವತ್ತು ಆರ್ಮಿ ಅಗ್ನಿವೀರ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮತ್ತೆ ತಡ, ಲೆಟ್ ಸ್ಟಾರ್ಟ್. ಈ ಜಾಬ್ಗೆ ಅಪ್ಲೈ ಮಾಡೋದಕ್ಕೆ ನೀವು ಜುಲೈ 1, 2005 1 ಜುಲೈ 2009 ನಡುವೆ ಹುಟ್ಟಿದವರಾಗಿರ್ಬೇಕು, 10th ಪಾಸ್ ಆಗಿರ್ಬೇಕು. ಈಗ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ನಿಮ್ಮ 10th ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಒಂದು ಫೋಟೋ ಮತ್ತು ಸಿಗ್ನೇಚರ್ ರೆಡಿಯಾಗಿ ಇಟ್ಕೊಂಡು ಬ್ರೌಸರ್ ಓಪನ್ ಮಾಡಿ. ಗೂಗಲ್ ನಲ್ಲಿ ಜಾಯಿನ್ ಇಂಡಿಯನ್ ಆರ್ಮಿ ಅಂತ ಸರ್ಚ್ ಮಾಡಿ. ಇಲ್ಲಿ ಬರುವ ಮೊದಲ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಪ್ಚಾ ಹಾಕಿ ಎಂಟರ್ ವೆಬ್ಸೈಟ್ ಮಾಡಿ. ಈ ಪೇಜ್ ಓಪನ್ ಆಯ್ತು. ಇಲ್ಲಿ ಅಗ್ನಿಪಥ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ. ಈ ಡ್ರಾಪ್ ಡೌನ್ ಮೆನುವಿನಲ್ಲಿ ಎರಡನೇ ಆಪ್ಷನ್ ಯೂಸರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಲವು ಸೂಚನೆಗಳು ಬರುತ್ತೆ, ಓದ್ಕೊಂಡು ಕಂಟಿನ್ಯೂ ಮಾಡಿ. ಇಲ್ಲಿ ಮೊದಲನೇ ಆಪ್ಷನ್ ಆಧಾರ್ ನಂಬರ್ ಸೆಲೆಕ್ಟ್ ಮಾಡಿ. ನಿಮ್ಮ ಆಧಾರ್ ಹಾಗೂ 10th ಮಾರ್ಕ್ಸ್ ಕಾರ್ಡ್ ಎರಡರಲ್ಲೂ ನೇಮ್ ಹಾಗೂ ಡೇಟ್ ಆಫ್ ಬರ್ತ್ ಒಂದೇ ರೀತಿ ಇರಬೇಕು ಅಂತ ಬರುತ್ತೆ. ಎರಡಕ್ಕೂ ಹೆಸರಿನಲ್ಲಿ ಅಥವಾ ಡೇಟ್ ಆಫ್ ಬರ್ತ್ ನಲ್ಲಿ ಬದಲಾವಣೆ ಇದ್ರೆ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಸಿಕೊಂಡು ರಿಜಿಸ್ಟರ್ ಮಾಡಲು ಮುಂದುವರಿಯಿರಿ. ಈಗ ಏನಾದರೂ ತಪ್ಪಾಗಿ ರಿಜಿಸ್ಟರ್ ಮಾಡಿ ಮುಂದೆ ತಿದ್ದಲು ಪ್ರಯತ್ನಿಸಿದ್ರೆ ಸಾಧ್ಯವಾಗೋದಿಲ್ಲ. ಸೊ ಸ್ವಲ್ಪ ಹುಷಾರಾಗಿ ನೋಡಿಕೊಂಡು ರಿಜಿಸ್ಟರ್ ಮಾಡಿ. ಎಲ್ಲ ಕರೆಕ್ಟ್ ಇದ್ರೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಈ ಪೇಜ್ ಬರುತ್ತೆ. ಇಲ್ಲಿ ಆಧಾರ್ ನಂಬರ್ ಹಾಗೂ ಕ್ಯಾಪ್ಚಾ ಹಾಕಿ ನೆಕ್ಸ್ಟ್ ಮಾಡಿ. ಆಧಾರ್ಗೆ ಲಿಂಕ್ ಇರುವ ನಂಬರ್ಗೆ OTP ಬರುತ್ತೆ, ಇಲ್ಲಿ ಹಾಕಿ ಕಂಟಿನ್ಯೂ ಮಾಡಿ. ನೀವು ಈಗಾಗಲೇ ಡಿಜಿಲಾಕರ್ ನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಡಿಜಿಲಾಕರ್ ಪಿನ್ ಕೇಳುತ್ತೆ. ಅಕೌಂಟ್ ಇಲ್ಲದಿದ್ದರೆ ಈ ರೀತಿ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಹಾಕಿ ನೆಕ್ಸ್ಟ್ ಮಾಡಿ. ನಂಬರ್ಗೆ OTP ಬರುತ್ತೆ, ಹಾಕಿ ಕಂಟಿನ್ಯೂ ಮಾಡಿ. ಇಲ್ಲಿ ಆಧಾರ್ ಕಾರ್ಡ್ ಮುಂದೆ ಇರುವ ಬಾಕ್ಸ್ಗೆ ಕ್ಲಿಕ್ ಮಾಡಿ ಕೆಳಗಡೆ ಬಂದು ಅಲೋ ಮಾಡಿ. ಸ್ವಲ್ಪ ವೇಟ್ ಮಾಡಿ. ಈ ಪೇಜ್ ಬರುತ್ತೆ. ಇಲ್ಲಿ ನಿಮ್ಮ ರಾಜ್ಯ ಸೆಲೆಕ್ಟ್ ಮಾಡಿಕೊಂಡು ಸ್ಕ್ರೋಲ್ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ನಲ್ಲಿರುವ ಹೆಸರು ಬಂದಿರುತ್ತೆ. ಕೆಳಗೆ 10th ಮಾರ್ಕ್ಸ್ ಕಾರ್ಡ್ ನಲ್ಲೂ ಇದೇ ರೀತಿ ಇದೆಯಾ ಅಂತ ಇರುತ್ತೆ, ಅದಕ್ಕೆ ಎಸ್ ಮಾಡಿ. ಕೆಳಗೆ ಆಧಾರ್ ಕಾರ್ಡ್ ನೊಳಗಿಂದ ಕೇರ್ ಆಫ್ ತಗೊಂಡಿರುತ್ತೆ, ಹಾಗೆ ಕೆಳಗೆ ಬನ್ನಿ. ಇಲ್ಲಿ 10th ಮಾರ್ಕ್ಸ್ ಕಾರ್ಡ್ ನಲ್ಲಿರುವ ತರಾನೇ ತಂದೆ ಹಾಗೂ ತಾಯಿ ಹೆಸರು ಟೈಪ್ ಮಾಡಿ. ಜೆಂಡರ್ ಮತ್ತು ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡ್ ಇಂದ ತಗೊಂಡಿರುತ್ತೆ. ಡೇಟ್ ಆಫ್ ಬರ್ತ್ 10th ಮಾರ್ಕ್ಸ್ ಕಾರ್ಡ್ ಅಲ್ಲೂ ಸೇಮ್ ಇದೆ ಅಂತ ಎಸ್ ಮಾಡಿ. ಕೆಳಗೆ ಸರಿಯಾಗಿ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಟೈಪ್ ಮಾಡಿ. ಈ ಕನ್ಸೆಂಟ್ ಬಾಕ್ಸ್ಗೆ ಕ್ಲಿಕ್ ಮಾಡಿ. ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಇಮೇಲ್ ಐಡಿಗೆ ಬಂದ OTP ಹಾಕಿ ವೆರಿಫೈ ಮಾಡಿ. ಇಲ್ಲಿ ಕಾರಣಾಂತರಗಳಿಂದ ಆ OTP ಪೇಜ್ ರೆಕಾರ್ಡ್ ಆಗಿಲ್ಲ. OTP ವೆರಿಫೈ ಆದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲಿನ ಪೇಜ್ನ ಡೀಟೇಲ್ಸ್ ಫಿಲ್ ಆಗಿರುತ್ತೆ. ನೀವು ಬರೀ ಮ್ಯಾರಿಟಲ್ ಸ್ಟೇಟಸ್ ಹಾಕಿ ನಿಮ್ಮ ಎತ್ತರ ಎಷ್ಟು ಅಂತ ಸೆಂಟಿಮೀಟರ್ ನಲ್ಲಿ ಸೆಲೆಕ್ಟ್ ಮಾಡಿ. ಈಗ ಬಲಗಡೆ ಭಾಗದಲ್ಲಿ ನಿಮ್ಮ ಜಿಲ್ಲೆ ಹಾಗೂ ತಾಲೂಕು ಸೆಲೆಕ್ಟ್ ಮಾಡಿ. ಇಡೀ ಪೇಜಲ್ಲಿ ಎಲ್ಲವೂ ಕರೆಕ್ಟಾ ಅಂತ ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಎಲ್ಲ ಸರಿಯಾಗಿದ್ರೆ ಕೆಳಗೆ ಸ್ಕ್ರೋಲ್ ಮಾಡಿ. ಇಲ್ಲಿ ನಿಮ್ಮ ಕ್ವಾಲಿಫೈಯಿಂಗ್ ಕೋರ್ಸ್ ಸೆಲೆಕ್ಟ್ ಮಾಡಿ. ಇಲ್ಲಿ ಇನ್ನೂ ಕಲಿತಿದ್ದೀರಾ, ಪಾಸ್ ಆಗಿದ್ದೀರಾ ಅಂತ ಕ್ಲಿಕ್ ಮಾಡಿ. ನಿಮ್ಮ 10th ಬೋರ್ಡ್ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮ್ಮ 10th ರೋಲ್ ನಂಬರ್ ಹಾಕಿ ಇದನ್ನ ನೋ ಅಂತ ಮಾಡಿ. ಈಗ ಈ ಕಡೆ ಬಲಕ್ಕೆ ಜಂಪ್ ಆಗಿ ಇಲ್ಲಿ ನಿಮ್ಮಿಷ್ಟದ ಒಂದು ಪಾಸ್ವರ್ಡ್ ಹಾಕಿ ಮತ್ತೊಮ್ಮೆ ಅದನ್ನೇ ಎಂಟರ್ ಮಾಡಿ. ಕೆಳಗೆ ಕ್ಯಾಪ್ಚಾ ಹಾಕಿ ಸೇವ್ ಮಾಡಿ. ಆಗ ಈ ರೀತಿ ಬಂದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಪ್ರೊಸೆಸ್ ಮುಗಿಯಿತು. ಈಗ ಗೋ ಟು ಹೋಮ್ ಕ್ಲಿಕ್ ಮಾಡಿ. ಈ ರೀತಿ ಡ್ಯಾಶ್ಬೋರ್ಡ್ ಬರುತ್ತೆ. ಕೆಲವೊಮ್ಮೆ ಲಾಗೌಟ್ ಆಗುತ್ತೆ. ಆಗ ಇಮೇಲ್ ID ಹಾಗೂ ಆಗ್ಲೇ ಹಾಕಿದ್ದ ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡಿ. ಈ ಪೇಜ್ ಬರುತ್ತೆ. ನೀವು ಎಲಿಜಿಬಲ್ ಇರೋ ಎಲ್ಲ ಪೋಸ್ಟ್ಗಳು ಬರುತ್ತವೆ. ನಿಮಗೆ ಯಾವುದು ಬೇಕು ಅದರ ಮುಂದೆ ಇರೋ ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಇನ್ಸ್ಟ್ರಕ್ಷನ್ ಬರುತ್ತವೆ, ಓದಿಕೊಂಡು ಕಂಟಿನ್ಯೂ ಮಾಡಿ. ಇಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸು ತಾನೇ ಬಂದಿರುತ್ತೆ. ಬರೀ ನಿಮ್ಮ ರಿಲಿಜನ್ ಹಾಗೂ ಕ್ಲಾಸ್ ಸೆಲೆಕ್ಟ್ ಮಾಡಿಕೊಳ್ಳಿ. ನೆಕ್ಸ್ಟ್ ಬಲಕ್ಕೆ ನಿಮ್ಮ ಫೋಟೋ ಹಾಗೂ ಸೈನ್ ಅಪ್ಲೋಡ್ ಮಾಡಿ. ಫೋಟೋ 20 KB ಕಡಿಮೆ ಹಾಗೂ ಸೈನ್ 10 KB ಕಡಿಮೆ ಇರಬೇಕು. ಅದಾದ ನಂತರ ಕೆಳಗೆ ಬಂದು ಎರಡೂ ಬಾಕ್ಸ್ ಅಲ್ಲಿ ನಿಮ್ಮ ಆಧಾರ್ ನಂಬರ್ ಟೈಪ್ ಮಾಡಿ. ಸೇವ್ ಅಂಡ್ ಕಂಟಿನ್ಯೂ ಕ್ಲಿಕ್ ಮಾಡಿ. ಈ ಪೇಜಲ್ಲಿ ನಿಮ್ಮ ವಿಳಾಸ ಹಾಕಿ. ಇಲ್ಲಿ ಎಡಗಡೆ ನಿಮ್ಮ ಕಾಯಂ ವಿಳಾಸ ಹಾಕಿ. ಕಾಯಂ ವಿಳಾಸ ಬಿಟ್ಟು ಇನ್ನೊಂದು ತಾತ್ಕಾಲಿಕ ವಿಳಾಸ ಇದ್ರೆ ಅದನ್ನ ಬಲಗಡೆ ಇಲ್ಲಿ ಹಾಕಿ. ಕಾಯಂ ವಿಳಾಸ ಮಾತ್ರ ಇದ್ರೆ ಈ ಟಿಕ್ ಬಾಕ್ಸ್ಗೆ ಕ್ಲಿಕ್ ಮಾಡಿ. ಇಲ್ಲೂ ಅದೇ ಕಾಯಂ ವಿಳಾಸ ತುಂಬಿಕೊಳ್ಳುತ್ತೆ. ಇದಾದ ನಂತರ ಸೇವ್ ಅಂಡ್ ಕಂಟಿನ್ಯೂ ಮಾಡಿ.
ನೀವು ಸ್ಪೋರ್ಟ್ಸ್ ಮತ್ತು NCCಯಲ್ಲಿ ಏನಾದರೂ ಅಚೀವ್ ಮಾಡಿದ್ರೆ ಅದರ ಸರ್ಟಿಫಿಕೇಟ್ಗಳಿದ್ರೆ ಎಸ್ ಮಾಡಿ, ವಿವರಗಳನ್ನ ಕೇಳುತ್ತೆ ಫಿಲ್ ಮಾಡಿ, ಇಲ್ಲದಿದ್ರೆ ನೋ ಅಂತ ಹಾಕಿ ಸ್ಕ್ರೋಲ್ ಮಾಡಿ. ಇಲ್ಲಿ ನಿಮ್ಮ ಸಂಬಂಧಿಕರು ಯಾರಾದರೂ ಆರ್ಮಿಯಲ್ಲಿದ್ದರೆ ಸೆಲೆಕ್ಟ್ ಮಾಡಿ, ಇಲ್ದಿದ್ರೆ ಅಷ್ಟೇ ಬಿಡಿ. ಕೆಳಗೆ ನಿಮ್ಮ ಹೈಯೆಸ್ಟ್ ಕ್ವಾಲಿಫಿಕೇಶನ್ ಸೆಲೆಕ್ಟ್ ಮಾಡಿ. ನಿಮ್ಮ ಬಳಿ LMV ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಎಸ್ ಮಾಡಿ, ಇಲ್ಲದಿದ್ದರೆ ನೋ ಮಾಡಿ. ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇದು ಎಜುಕೇಶನ್ ಡೀಟೇಲ್ಸ್ ಪೇಜ್. ಇಲ್ಲಿ 10th ಸೆಲೆಕ್ಟ್ ಮಾಡಿ, ಕೆಳಗೆ 10th ಬೋರ್ಡ್ ಮತ್ತು ಪಾಸಿಂಗ್ ಇಯರ್ ಸೆಲೆಕ್ಟ್ ಮಾಡಿ, ರೋಲ್ ನಂಬರ್ ಹಾಗೂ ಸರ್ಟಿಫಿಕೇಟ್ ನಂಬರ್ ಟೈಪ್ ಮಾಡಿ. ಇದೆಲ್ಲ ಮಾಹಿತಿ 10th ಮಾರ್ಕ್ಸ್ ಕಾರ್ಡಿನಲ್ಲಿರುವಂತೆಯೇ ಸರಿಯಾಗಿ ತುಂಬಿ ಆ್ಯಡ್ ಮಾಡಿ. ಇಲ್ಲಿ ಕೆಳಗೆ ಮಾರ್ಕ್ಸ್ ಕಾರ್ಡಿನಲ್ಲಿರೋ ಎಲ್ಲ ಸಬ್ಜೆಕ್ಟ್ಗಳನ್ನು ಸೆಲೆಕ್ಟ್ ಮಾಡಿ, ಅಂಕಗಳನ್ನು ಈ ರೀತಿ ಭರ್ತಿ ಮಾಡಿ, ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿ. ಆಗ ಈ ರೀತಿ ಮೆಸೇಜ್ ಬರುತ್ತೆ. ಏನೂ ಯೋಚನೆ ಮಾಡಬೇಡಿ, ಓಕೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲೆ ಎಕ್ಸಾಮ್ ಸೆಂಟರ್ ಅಂತ ಇರೋ ಕಡೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಇಷ್ಟದ 5 ಎಕ್ಸಾಮ್ ಸಿಟಿ ಸೆಲೆಕ್ಟ್ ಮಾಡಿ. ಅರ್ಜಿ ಯಾರು ಹಾಕಿದ್ದು ಅನ್ನೋ ಆಪ್ಷನ್ನಲ್ಲಿ ಸೆಲ್ಫ್ ಅಂತ ಕೊಟ್ಟು ಕ್ವೆಶ್ಚನ್ ಪೇಪರ್ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ, ಸೇವ್ ಆ್ಯಂಡ್ ಕಂಟಿನ್ಯೂ ಮಾಡಿ. ಈಗ ಫೈನಲ್ ಪ್ರಿವ್ಯೂ ಬರುತ್ತೆ. ಮತ್ತೊಮ್ಮೆ ಎಲ್ಲ ಕರೆಕ್ಟ್ ಆಗಿದೆಯಾ ನೋಡಿಕೊಳ್ಳುತ್ತಾ ಕೆಳಗೆ ಸ್ಕ್ರೋಲ್ ಮಾಡಿ. ಇಲ್ಲಿ ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಪೇಮೆಂಟ್ ಪೇಜ್ ಬರುತ್ತೆ. ಇಲ್ಲಿ 250 ರೂಪಾಯಿ ಪೇ ಮಾಡಿ. ಪೇಮೆಂಟ್ ಸಕ್ಸಸ್ ಆದಾಗ ಹೀಗೆ ಬರುತ್ತೆ. ಓಕೆ ಮಾಡಿ ಲಾಗೌಟ್ ಆಗಿ ಮತ್ತೆ ಕ್ಯಾಪ್ಚರ್ ಹಾಕಿ ಈ ರೀತಿ ಲಾಗಿನ್ ಆಗಿ. ಇಲ್ಲಿ ಡ್ಯಾಶ್ಬೋರ್ಡ್ನಲ್ಲಿ 3ನೇ ಆಯ್ಕೆ ಹಿಸ್ಟರಿ ಆಫ್ ಅಪ್ಲಿಕೇಶನ್ ಕ್ಲಿಕ್ ಮಾಡಿ. ಇಲ್ಲಿ ವ್ಯೂ ಮೇಲೆ ಒತ್ತಿ. ಈ ರೀತಿ ಬರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡುತ್ತಾ ಬನ್ನಿ. ಕೊನೆಗೆ ಇರೋ PDF ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಪ್ರಿಂಟ್ ಡೌನ್ಲೋಡ್ ಆಗುತ್ತೆ. ಅದನ್ನು ಓಪನ್ ಮಾಡಿದರೆ ಈ ರೀತಿ ಪಾಸ್ವರ್ಡ್ ಕೇಳುತ್ತೆ. ಇಲ್ಲಿ ಅರ್ಜಿ ಹಾಕುವಾಗ ಹಾಕಿದ್ದ ಇಮೇಲ್ ID ಟೈಪ್ ಮಾಡಿ ಸಬ್ಮಿಟ್ ಕೊಟ್ಟರೆ PDF ಓಪನ್ ಆಗುತ್ತೆ. ದ್ಯಾಟ್ಸ್ ಇಟ್ ಗೈಸ್. ವಿಡಿಯೋ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಪೂರ್ಣ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.